ನಮ್ಮ ಜೊತೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಇದ್ದಾರೆ. ದ್ವೇಷ ಭಾಷಣದ ಪಿತಾಮಹರು ಬಿಜೆಪಿಯವರು. ಅವರು ಈ ಬಿಲ್ ತರ್ತಾ ಇರೋದು ಬಿಜೆಪಿಗೆ ಕಡಿವಾಣ ಹಾಕಬೇಕು, ಬಿಜೆಪಿ ಮಾತಾಡಬಾರ್ದು. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೊತ್ತೋಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಚರ್ಚೆ ತಂದರೆ ವಿಧಾನಸಭೆಯಲ್ಲಿ ಗಲಾಟೆ ಆಗ್ತೈತೆ, ಜನ ಡೈವರ್ಟ್ ಆಗ್ತಾರೆ, ಈ ವಿಷಯದ ಬಗ್ಗೆ ಡೈವರ್ಟ್ ಆಗ್ತಾರೆ, ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಡೈವರ್ಟ್ ಮಾಡೋ ಬಿಲ್ ಇದು. ಮತ್ತು ಬಿ ಜೆ ಪಿಗೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಇವರ ಇನ್ನು 10 ಬಿಲ್ ತಂದರೂ ಬಿ ಜೆ ಪಿನ ಏನು ಮಾಡೋಕ್ಕಾಗಲ್ಲ. ಇದು ಪಕ್ಕಾ ಮುಸ್ಲಿಮರನ್ನು ಓಲೈಕೆ ಮಾಡಿ ಅವರ ಓಟ್ ತಗೊಳಕ್ಕೆ ಮಾಡಿರೋಂಥ ಬಿಲ್ ಇದು. KCಯಲ್ಲಿ ಮ್ಯಾಚ್ಗಳು ನಡೆಸಬೇಕ ಬೇಡವಾ? ಅದು ಅವರಿಷ್ಟಪ್ಪ. ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ಯೋಗ್ಯತೆ ಇದ್ದರೆ ಸರ್ಕಾರಕ್ಕೆ ಕೊಡಲಿ, ಯೋಗ್ಯತೆ ಇಲ್ಲ ಅಂದರೆ ಬಿಡಲಿ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ಲಾಸ್ಟ್ ಪ್ರಶ್ನೆ, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳಿಗೆ ಕಾರಣವಾಗಿದೆ. ಪದೇ ಪದೇ ಯತೀಂದ್ರ ಅವರು ಯಾಕೆ ಈ ಥರ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ? ಅವರು ಡೈಲಿ ಅವರು ಹೇಳ್ತಾರೆ. ಡೈಲಿ ನಾನು ರಿಯಾಕ್ಷನ್ ಕೊಡೋಕ್ಕಾಗಲ್ಲ. ನಾಳೆನೂ ಹೇಳ್ತಾರೆ, ನಮ್ಮ ಅಪ್ಪನೇ 5 ವರ್ಷ ನಮ್ಮ ಅಪ್ಪನೇ. DK ಬ್ರದರ್ಸ್ ಹೇಳ್ತಾರೆ, ನಾವು ಮುಖ್ಯಮಂತ್ರಿ ನಮ್ಮ ಅಣ್ಣ ಹಾಗೆ ಆಗ್ತಾರೆ, ಅದನ್ನು ನೋಡಬೇಕು ನನ್ನ ಕನಸು ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ಇಲ್ಲಿ ತೆಗಿಯೋದು ಒಂದು ಗ್ಯಾಂಗು, ಇಳಿಸೋದು ಒಂದು ಗ್ಯಾಂಗು. ಡೈಲಿ ನ್ಯೂಸ್ ಇದೆ, ಬೇರೆ ಏನೂ ಇಲ್ಲ. ಊಟ ತಪ್ಪಿಸ್ಬೋದು, ನಾಷ್ಟ ತಪ್ಪಿಸ್ಬೋದು, ಇವ್ರ ಹೇಳಿಕೆಗಳು ಮಾತ್ರ ತಪ್ಪಿಸೋಕ್ಕಾಗಲ್ಲ. ಒಟ್ಟಲ್ಲಿ ಕಾಂಗ್ರೆಸ್ ಒಡೆದು ನಾಶ ಆಗಿ ಕರ್ನಾಟಕದಲ್ಲಿ ಸರ್ವನಾಶ ಆಗೋತದೆ. ಕೊನೆಯದ ಭವಿಷ್ಯ ಏನ್ ಹೇಳ್ತೀರಾ? DK ಶಿವಕುಮಾರ್ CM ಆಗ್ತಾರಾ, ಸಿದ್ದರಾಮಯ್ಯನವರು ಉಳ್ಕೊಂತಾರ? ನನ್ನ ಹತ್ರ ಭವಿಷ್ಯ ಇಲ್ಲ, ಅವರೆಲ್ಲ ಜ್ಯೋತಿಷ್ಯರು ಅಲ್ಲೇ ಕೇಳ್ಕೊಂಡು ನನ್ನ ಹತ್ರ. ಇದಿಷ್ಟು ವಿಪಕ್ಷ ನಾಯಕರ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾಮನ್ ಸುದೀರ್ ಜೊತೆ ರಾಘವೇಂದ್ರ ವೇಣು, ಪವರ್ ಟಿವಿ.